ಹಲೋ, ಗುಡ್ ಮಾರ್ನಿಂಗ್. ಈ ದಿನ ನಾನು ಜಾಣ್ಮೆ ಹಾಗೂ ನಮ್ಮಲ್ಲಿರೋ ಜಾಣತನವನ್ನು ಹೇಗೆ ಪ್ರದರ್ಶಿಸಬೇಕು ಅನ್ನೋದರ ಬಗ್ಗೆ ಚರ್ಚಿಸೋಣ ಅಂತ. ಮಕ್ಕಳೇ ನೋಡಿ, ಸಾಮಾನ್ಯವಾಗಿ ಜನರು ನಮ್ಮ ಹಿಂದೆ ಅಂದರೆ ನಮ್ಮ ಬೆನ್ನ ಹಿಂದೆ ನಮ್ಮ ಸ್ಥಿತಿಗತಿಗಳ ಬಗ್ಗೆ ಹಾಗೂ ನಮ್ಮ ನಡವಳಿಕೆಗಳ ಬಗ್ಗೆ ಅಪಹಾಸ್ಯ ಮಾಡಿ ಆಡಿಕೊಳ್ಳುವುದುಂಟು ಅಲ್ವಾ. ಇದು ನಿಮಗೂ ಅನುಭವ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ನನಗಂತೂ ಸಾಕಷ್ಟು ಅನುಭವ ಆಗಿದೆ. ಆಗ ಅದೇನಾದರೂ ನಮಗೆ ತಿಳಿದರೆ ಮನಸ್ಸಿಗೆ ತುಂಬ ನೋವಾಗುತ್ತೆ. ಅಫ್ಕೋರ್ಸ್ ಯಾರಾದರೂ ನಮಗೇನಾದರೂ ಅಂದರು ಅಂದರೆ ನಮಗದು ತುಂಬ ನೋವಾಗಿ ಆಗುತ್ತೆ ಅಲ್ವಾ. ಅದರಲ್ಲೂ ನಮ್ಮ ಬೆನ್ನ ಹಿಂದೆ ಅಂತಾರೆ ಅಂದಾಗ ಎಷ್ಟು ನೋವಾಗುತ್ತೆ ಅಲ್ವಾ. ಇಲ್ಲ ಅಂದರೆ ತುಂಬ ಕೋಪ ಬರುತ್ತೆ. ಕೆಲವು ಸರ್ತಿ ಕೋಪ ಬಂದದ್ದು ಉಂಟು. ನೋಡ್ದಾ ಅವ್ರು ಹಿಂಗೆ ಹೇಳ್ತಾರೆ ನಮಗೆ ಅಂತೇಳಿ ಅಂತ. ಈ ಅನುಭವ ನಿಮಗೂ ಆಗಿರುತ್ತೆ ನಿಮ್ಮ ಸ್ನೇಹಿತರಿಂದ ಅಲ್ವಾ. ಮನಸ್ಸಿಗೆ ತುಂಬ ನೋವು ಆಗುತ್ತೆ ಮತ್ತು ಕೋಪನೂ ಬರುತ್ತೆ. ಇದೆಲ್ಲ ನಮ್ಮ ಅಸಹಾಯಕತೆ ಹಾಗೂ ದುರ್ಬಲ ಮನಸ್ಥಿತಿ ತೋರಿಸುತ್ತದೆ. ಈಗ ನಾವೇನು ಕೋಪ ಮಾಡ್ಕೋತೀವಿ, ಅವರಿಗೆ ಏನು ನೋವು ಪಟ್ಕೊಳ್ತೀವಿ, ಇದೆಲ್ಲವೂ ಕೂಡ ನಾವು ಕೈಲಿ ಹರಿದೇ ಇರೋರು, ಅಂದರೆ ನಮ್ಮ ಕೈಲಿ ಏನೂ ಆಗೋದೇ ಇಲ್ಲ, ನಾವು ತುಂಬ ಅಸಹಾಯಕರು ಅನ್ನೋ ಒಂದು ಮನಸ್ಥಿತಿ, ಅಥವಾ ನಮ್ಮಲ್ಲಿರ್ತಕ್ಕಂಥ ಒಂದು ದುರ್ಬಲ, ಅಂದರೆ ನಮಗೆ ಯಾವುದೇ ಒಂದು ಮುನ್ನುಗ್ಗಿ ಅವರನ್ನು ಏನಾದರೂ ಅನ್ನಬೇಕು, ಅದರಿಂದ ಹೊರ ಬರಬೇಕು ಅನ್ನೋ ಸ್ಥಿತಿನೇ ನಮಗಿರೋದಿಲ್ಲ. ಅಂತಹ ಒಂದು ಮನಸ್ಥಿತಿ ನಮಗೆ ತೋರಿಸುತ್ತೆ. ಆದರೆ ನಾವು ಹಾಗೆ ಮಾಡಿಕೊಳ್ಳದೆ ನಮ್ಮನ್ನು ಆಡಿಕೊಳ್ಳುವವರೊಂದಿಗೆ ಜಾಣತನದಿಂದ ಹಾಗೂ ತಾಳ್ಮೆಯಿಂದ ವರ್ತಿಸಬೇಕು. ನಾವು ಹಂಗೆ ಕೋಪ ಮಾಡ್ಕೋಬಾರ್ದು, ನಮ್ಮ ತಾಳ್ಮೆನ ಕಳ್ಕೊಳ್ಬಾರ್ದು. ಅಂಥವ್ರು ನಮಗೆ ಯಾರು ಅಂತಾರೆ, ನಮ್ಮ ಬೆನ್ನ ಹಿಂದೆ ಯಾರು ನಮಗೆ ಅಣಗಿಸ್ಕೊಳ್ತಾರೆ, ಅಂಥವ್ರ ಜೊತೆ ನಾವು ತುಂಬ ಜಾಣತನದಿಂದ ಹಾಗೂ ತಾಳ್ಮೆಯಿಂದ ನಾವು ವರ್ತಿಸಬೇಕು. ಆಗ ನಮ್ಮ ಬಗ್ಗೆ ಅಪಹಾಸ್ಯ ಮಾಡಿದವರು ಅವರ ತಪ್ಪನ್ನು ಅವರೇ ಅರಿಯುವ ಹಾಗೆ ಮಾಡಬೇಕು. ನಾವು ಆ ರೀತಿ ನಡ್ಕೊಳ್ಳೋದ್ರಿಂದ ಅವ್ರು ಮಾಡಿದ ತಪ್ಪು ಅವರಿಗೆ ಅರಿವಿಗೆ ಬರುತ್ತೆ. ಅಯ್ಯೋ, ನಾವು ಆ ರೀತಿ ಅವರಿಗೆ ಅಪಹಾಸ್ಯ ಮಾಡಬಾರ್ದಾಗಿತ್ತು ಅಂತ ಹೇಳಿ ಅವರ ತಪ್ಪು ಅವರಿಗೆ ಗೊತ್ತಾಗುತ್ತೆ. ಇದನ್ನೇ ಜಾಣ್ಮೆ ಅನ್ನೋದು. ಈ ರೀತಿ ನಾವು ಮಾಡೋದ್ರಿಂದ ನಮ್ಮಲ್ಲಿರ್ತಕ್ಕಂಥ ಒಂದು ಜಾಣ್ಮೆ ಅಥವಾ ನಮ್ಮಲ್ಲಿರ್ತಕ್ಕಂಥ ಒಂದು ಜಾಣತನ ಹೇಗೆ ನಾವು ಪ್ರದರ್ಶಿಸಿದ್ವಿ ಅನ್ನೋದು ತೋರಿಸುತ್ತೆ. ಇಲ್ಲದೆ ಹೋದರೆ ನಾವು ಬೇಸರ ಮಾಡಿಕೊಂಡು ಅವ್ರು ಅಂತಾರೆ ಅಂತ ನಾವು ಕೊರಗ್ತಾ ಕೂತ್ಕೊಂಡ್ರೆ ನಾವು ಜೀವನದಲ್ಲಿ ಮುಂದೆ ಬರೋದಕ್ಕೂ ಕೂಡ ಸಾಧ್ಯತೆ ಆಗೋದಿಲ್ಲ. ಅದೇ ಸ್ಥಿತಿಗತಿನಲ್ಲೇ ನಾವು ಇರ್ತೀವಿ ಅಲ್ವಾ. ಹಾಗಾಗಿ ಇದರ ಒಂದು ಆಧಾರದ ಮೇಲೆ ಇದಕ್ಕೊಂದು ಪುಟ್ಟ ಉದಾಹರಣೆಯಾಗಿ ಈ ದಿನ ನಾನು ಒಂದು ಪದ್ಯ ಕಲಿಯೋಣ ಅಂತ. ನಾವೆಲ್ಲರೂ ಸೇರಿ ಕಲಿಯೋಣ. ನಾನು ಅಂದರೆ ನಾನು ಅಂತಲೇ ಅಲ್ಲ, ನಾವು. ಇದರಲ್ಲಿ ಅಪಹಾಸ್ಯಕ್ಕೊಳಗಾದವರು ಹೇಗೆ ತಮ್ಮ ಜಾಣ್ಮೆಯಿಂದ ಅವರಿಗೆ ಬುದ್ಧಿ ಕಲಿಸಿದರು, ಅವರಿಗೆ ಅಂದರೆ ಯಾರಿಗಿಲ್ಲಿ ಯಾರು ಅವರಿಗೆ ಅಪಹಾಸ್ಯ ಮಾಡಿದ್ರು ಅಂಥವ್ರಿಗೆ ಹೇಗೆ ತಮ್ಮ ಜಾಣ್ಮೆಯಿಂದ ಅವ್ರಿಗೆ ಬುದ್ಧಿ ಕಲಿಸಿದ್ರು ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು. ಇವತ್ತು ನಾವೀಗ ಆ ಪದ್ಯದಲ್ಲಿ ನೋಡೋಣ. ಈಗ ನಾವು ಅದು ಜಾಣ್ಮೆಯಿಂದ ಅವರಿಗೆ ಹೇಗೆ ಬುದ್ಧಿ ಕಲಿಸಿದ್ರು ಅಂತ ನಾನು ಹೇಳಿದ್ನಲ್ಲ, ಆ ಜಾಣ್ಮೆ ಅಂದರೆ ಯಾವುದರಲ್ಲಿ ಬರುತ್ತೆ, ಈ ಪದ್ಯ ನಿಮಗೆ ಈಗಾಗಲೇ ಅರ್ಥ ಆಗಿರಬೇಕಲ್ವ. ಈಗ ನಾವು ಜಾಣ ಆಮೆ ಅನ್ನೋ ಒಂದು ಪದ್ಯ ಇದೆ. ಇದನ್ನು ಭಾಸ್ಕರ ನಲ್ಯಾಡಿ ಅಂತಕ್ಕಂಥವ್ರು ಬರೆದಿದ್ದಾರೆ. ಆ ಪದ್ಯದ ವಿವರಣೆಯನ್ನು ನಾವು ಇವತ್ತು ಕಲಿಯೋಣ. ಆ ಪದ್ಯದಲ್ಲಿ ಯಾವ್ಯಾವ ಪ್ರಾಣಿಗಳಿದ್ವು ಅಥವಾ ಯಾವುದರ ಜೊತೆ ಈ ಆಮೆ ಸ್ನೇಹ ಮಾಡ್ತೋ, ಆಮೆಗೆ ಯಾರು ಅಪಹಾಸ್ಯ ಮಾಡಿದ್ರು, ಆಮೆ ಯಾರಿಗೆ ಬುದ್ಧಿ ಕಲಿಸ್ತು ಅಂತಕ್ಕಂಥದ್ದು ಈ ಪದ್ಯದಲ್ಲಿ ನಮಗೆ ಬರುತ್ತೆ. ಆನಂತರ ಪದ್ಯದ ವಿವರಣೆಯನ್ನು ನೋಡೋಣ. ಅದಕ್ಕಿಂತ ಮೊದಲು ಈ ಪದ್ಯವನ್ನು ಬರೆದಂತಹ ಶ್ರೀಯುತ ಭಾಸ್ಕರ ನೆಲ್ಯಾಡಿ ಅವರ ಬಗ್ಗೆ ನಾವು ಕಲಿಯೋಣ ಅಲ್ವಾ. ಕಲಿಯೋಣ ಅನ್ನೋದಕ್ಕಿಂತ ಹೆಚ್ಚಾಗಿ ಮೊದಲು ನಾವು ಅವ್ರ ಬಗ್ಗೆ ತಿಳ್ಕೊಳ್ಳೋಣ. ಆಮೇಲೆ ನಾವು ಪದ್ಯದ ವಿವರಣೆಯನ್ನು ಕಲಿತಾ ಹೋಗೋಣ. ಓಕೆನಾ ಮಕ್ಕಳ. ಈಗ ನಾವು ಮೊದಲಿಗೆ ಯಾರ ಬಗ್ಗೆ ಕಲಿಯೋಕ್ಕೆ ಹೋಗಬೇಕು, ಈಗ ನಾವು ಈ ಪದ್ಯವನ್ನು ಬರೆದಂತಹ ಆ ಬರಹಗಾರರು ಯಾರವರು, ಭಾಸ್ಕರ ನೆಲ್ಯಾಡಿ, ಅವರ ಬಗ್ಗೆ ನಾವಿವಾಗ ಕಲಿತಾ ಹೋಗೋಣ. ಓಕೆನಾ. ಭಾಸ್ಕರ ನೆಲ್ಯಾಡಿ ಅವರು 1974ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕು ನೆಲ್ಯಾಡಿ ಗ್ರಾಮದಲ್ಲಿ ಜನಿಸಿದರು. ಅರ್ಥ ಆಯ್ತಲ್ಲ. ಇವರು ದಕ್ಷಿಣ ಕನ್ನಡ ಜಿಲ್ಲೆದವರು. ಮೂಲತಃ ಇವರು ದಕ್ಷಿಣ ಕನ್ನಡ ಜಿಲ್ಲೆಯವರು. ಅಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪುತ್ತೂರು ಅಂತಕ್ಕಂತಹ ಒಂದು ತಾಲೂಕು, ಆ ತಾಲೂಕಿನಲ್ಲಿ ನೆಲ್ಯಾಡಿ ಅಂತಕ್ಕಂಥ ಒಂದು ಪುಟ್ಟ ಗ್ರಾಮ. ಅಲ್ಲಿ ಇವರು 1974ರಲ್ಲಿ ಹುಟ್ಟಿದವರು. ಇವರು ಚಿತ್ರಕಲೆಯಲ್ಲಿ ಸ್ನಾತಕೋತ್ತರ ಪದವಿ ಪಡೆದವರು. ಸ್ನಾತಕೋತ್ತರ ಅಂತಂದರೆ ಈ ಡ್ರಾಯಿಂಗಲ್ಲಿ ಅವರು ಗ್ರ್ಯಾಜುಯೇಷನ್ ಮಾಡಿದರು. ಆಳ್ವಾಸ್ ಶಿಕ್ಷಕರ ತರಬೇತಿ ಸಂಸ್ಥೆ ಮೂಡುಬಿದಿರೆ ಇಲ್ಲಿ ಚಿತ್ರಕಲಾ ಪ್ರಶಿಕ್ಷಕರಾಗಿ ಕೆಲಸ ಮಾಡುತ್ತಿದ್ದರು. ಅಂದರೆ ಇವರ ವೃತ್ತಿ ಜೀವನ ಏನಪ್ಪ ಅಂತಂತಂದರೆ ಆಳ್ವಾಸ್ ಶಿಕ್ಷಕರ ತರಬೇತಿ ಸಂಸ್ಥೆ, ಅಂದರೆ ಆಳ್ವಾಸ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇದೆಯಲ್ಲ, ಅಲ್ಲಿ ಇವರು ಡ್ರಾಯಿಂಗ್ ಟೀಚರಾಗಿ ಈಗಲೂ ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವರು ಮಕ್ಕಳ ಕ್ರಿಯಾಶೀಲ ಚಿತ್ರಕಲೆಗಾಗಿ 2000
6ರಲ್ಲಿ ಪುತ್ತೂರು ತಾಲೂಕು ಮಕ್ಕಳ ಸಾಹಿತ್ಯ ಸಮ್ಮೇಳನದಲ್ಲಿ ಪ್ರಶಸ್ತಿ ದೊರಕಿದೆ. ಅಂದರೆ ಇವರು ಪ್ರಶಸ್ತಿ ಭಾಜಕರು ಹೌದು. 1974ರಲ್ಲಿ ಅವರು ಹುಟ್ಟಿದ್ರು. ಮತ್ತು ಆಳ್ವಾಸ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟಲ್ಲಿ ಡ್ರಾಯಿಂಗ್ ಟೀಚರಾಗಿ ವರ್ಕ್ ಮಾಡ್ತಾಯಿದ್ದಾರೆ. ಮತ್ತು ಇವರು ಮಕ್ಕಳ ಕ್ರಿಯಾಶೀಲ ಚಿತ್ರಕಲೆ ಇದಕ್ಕಾಗಿ 2006ರಲ್ಲಿ ಇವರಿಗೆ ಪುತ್ತೂರು ತಾಲೂಕು ಮಕ್ಕಳ ಸಾಹಿತ್ಯ ಸಮ್ಮೇಳನ, ಅಲ್ಲಿ ಪುತ್ತೂರಲ್ಲಿ ಒಂದು ಮಕ್ಕಳ ಸಾಹಿತ್ಯ ಸಮ್ಮೇಳನದಲ್ಲಿ ಅಲ್ಲಿ ನಡೆದಂತಹ ಸಮ್ಮೇಳನದಲ್ಲಿ ಇವರಿಗೆ ಪ್ರಶಸ್ತಿ ಕೂಡ ದೊರಕಿದೆ. ಜಾಣ ಆಮೆ ಇದು ಇವರ ಚಿಣ್ಣರ ಕಣ್ಣು ಅಪ್ರಕಟಿತ ಕವನ ಸಂಗ್ರಹದಿಂದ ಆರಿಸಲಾಗಿದೆ. ಇಲ್ಲಿ ಪ್ರಕಟಿತ ಅಂತಂದರೆ ಪ್ರಕಟಗೊಂಡಿರ್ತಕ್ಕಂಥದ್ದು. ಅಪ್ರಕಟಿತ ಅಂತಂದರೆ ಅದರ ಆಪೋಸಿಟ್, ಅಂದರೆ ಇನ್ನೂ ಪ್ರಕಟಣೆಗೊಂಡೇ ಇಲ್ಲ. ಅಂದರೆ ಅವ್ರು ಬರೆದಂತಹದ್ದು ಒಂದು ಚಿಣ್ಣರ ಕಣ್ಣು ಅಂತಕ್ಕಂಥ ಒಂದು ಈ ಕವನ ಸಂಕಲನದ ಒಂದು ಪುಸ್ತಕ. ಅದಿನ್ನೂ ಕೂಡ ಪ್ರಕಟ ಆಗಿಲ್ಲ, ಅಂದರೆ ಹೊರಗಡೆಗೆ ಬಂದಿಲ್ಲ, ಅದು ಇನ್ನೂ ಪಬ್ಲಿಷ್ ಆಗಿಲ್ಲ. ಅಂತಹದ್ರಿಂದ ಆರಿಸ್ಕೊಂಡಿರ್ತಕ್ಕಂಥದ್ದು ಈ ದಿನದ ಈ ಒಂದು ಪುಟ್ಟ ಪದ್ಯ. ಅದ್ಯಾವುದು? ಜಾಣ ಆಮೆ. ಈಗ ನಾವು ಆ ಜಾಣ ಆಮೆ ಪದ್ಯದ ಒಂದು ಸಾರಾಂಶವನ್ನು ಕಲಿತಾ ಹೋಗೋಣ. ಈಗ ನಾನು ಪದ್ಯವನ್ನು ಓದ್ತಾ ಆ ಪದ್ಯದಲ್ಲಿ ಬರ್ತಕ್ಕಂಥ ಒಂದು ಸನ್ನಿವೇಶಗಳನ್ನು ನಿಮಗೆ ತಿಳಿಯೋ ಹಾಗೆ, ಆದಷ್ಟು ಮಟ್ಟಿಗೆ ನಿಮಗೆ ತಿಳಿಯೋ ಹಾಗೆ ನಾನು ವಿವರಣೆಯನ್ನು ಕೊಡೋದೊಂದು ಪ್ರಯತ್ನವನ್ನು ಮಾಡ್ತೀನಿ. ಈಗ ಪದ್ಯ ಓದ್ತೀನಿ, ಕೇಳಿಸ್ಕೊಳ್ಳಿ. ಕೊಳದಲ್ಲಿರುವ ಆಮೆಯಿಗೊಂದು ಆಸೆ ಮೂಡಿತು, ಬಳಿಯಲ್ಲಿರುವ ಹಂಸಗಳಲ್ಲಿ ಸಂಗ ಬೆಳೆಸಿತು, ಮನದಲ್ಲಿರುವ ಬಯಕೆಯನ್ನು ಹೇಳತೊಡಗಿತು, ಹಕ್ಕಿಯಂತೆ ಬಾನಲೊಮ್ಮೆ ಹಾರಲೆಂದಿತು. ನೋಡಿ, ಒಂದು ಕೊಳದಲ್ಲಿ ಒಂದು ಆಮೆ ಇತ್ತು. ಆ ಆಮೆಗೆ ಯಾವುದೋ ಒಂದು ಆಸೆ ಬಂತು. ಏನು ಆಸೆ ಬಂದಿರ್ಬೋದು? ಅಯ್ಯೋ, ನಾನು ಹಕ್ಕಿಗಳ ಥರ ಬಾನಲ್ಲಿ ಹಾರಾಡಬೇಕು ಅಂತ ಬಹಳ ಆಸೆ ಬಂತು. ಆಗ ಅದೇನು ಮಾಡ್ತು, ಅಲ್ಲೇ ಕೊಳದ ಬಳಿ ಇದ್ದಂತಹ 1-2 ಹಂಸಗಳ ಸಂಘವನ್ನು ಬೆಳೆಸ್ತು. ಸಂಘ ಅಂದ್ರೇನು? ಸ್ನೇಹ, ಅಂದರೆ ಅವರ ಜೊತೆ ಫ್ರೆಂಡ್ ಆಯ್ತಿದ್ರು. ಮನದಲ್ಲಿರುವ ಬಯಕೆಯನ್ನು ಹೇಳತೊಡಗಿತು, ತನ್ನ ಆಸೆಯನ್ನು ಅವ್ರ ಹತ್ರ ಶೇರ್ ಮಾಡ್ತು. ನೀವು ಅಷ್ಟೇ, ನಿಮ್ದು ಏನಿದೆ ಅದನ್ನೆಲ್ಲ ನಿಮ್ಮ ಸ್ನೇಹಿತರ ಹತ್ರ ಶೇರ್ ಮಾಡ್ತೀರಿ ಅಲ್ವಾ? ಸೊ ಅದೇ ರೀತಿ ಆ ಆಮೆ ಏನು ಮಾಡ್ತು, ಆ ಹಂಸಗಳನ್ನು ಸ್ನೇಹಿತರನ್ನಾಗಿ ಮಾಡಿಕೊಂಡ ಮೇಲೆ ಅವರುಗಳ ಜೊತೆ ತನ್ನ ಬಯಕೆಯನ್ನು ಹಂಚ್ಕೊಳ್ತು, ಅಂದರೆ ಅದರ ಆಸೆಯನ್ನು ಹಂಚ್ಕೊಳ್ತು. ಏನು ಅದರ ಆಸೆ ಇತ್ತು ಅಂತ ಹೇಳುತ್ತೆ, ಹಕ್ಕಿಯಂತೆ ಬಾನಲೊಮ್ಮೆ ಹಾರಲೆಂದಿತು. ನಾನು ಹೇಗಾದರೂ ಮಾಡಿ ನಿಮ್ಮಗಳ ಥರ, ಅಂದರೆ ಪಕ್ಷಿಗಳ ಥರ ನಾನು ಬಾನಲ್ಲಿ ಹಾರಬೇಕು ಅಂಥೇಳಿ ಹೇಳ್ಕೊಳುತ್ತೆ. ಸಾಮಾನ್ಯವಾಗಿ ನೀವು ನಿಮ್ಮ ಸ್ನೇಹಿತರ ಹತ್ರ ಏನಾದರೂ ನಿಮ್ಮ ಆಸೆನ ಹೇಳ್ಕೊಂಡ್ರೆ ನಿಮ್ಮ ಸ್ನೇಹಿತರು ಈಡೇರಿಸ್ತಾರಲ್ವ? ಅದೇ ರೀತಿ ಈ ಹಂಸಗಳು ಆ ಆಮೆಯ ಆಸೆಯನ್ನು ಈಡೇರಿಸಿದ್ವಾ ಇಲ್ವಾ ನೋಡೋಣ ಈಗ. ಓಕೆನಾ? ನೋಡೋದಕ್ಕೀಗ ನಾವು 2ನೇ ಪದ್ಯಕ್ಕೆ ಹೋಗೋಣ. ಹಂಸವೆರಡು ಆಮೆಯೊಡನೆ ದಡಕ್ಕೆ ಬಂದವು, ಉದ್ದವಾದ ಕೋಲನೊಂದ ಹೆಕ್ಕಿ ತಂದವು. ನೋಡಿದ್ರಾ, ಅಕ್ಸೆಪ್ಟ್ ಮಾಡಿಬಿಟ್ವು. ಫ್ರೆಂಡ್ಶಿಪ್ಪಲ್ಲಿ ಯಾರೂ ಇಲ್ಲ ಅಂತ ಅನ್ನೋದಿಲ್ಲ ಸಾಮಾನ್ಯವಾಗಿ ಅಲ್ವಾ? ಸೊ ಆಮೆಯ ಆಸೆಯನ್ನು ಈಡೇರಿಸೋದಕ್ಕೆ ಆ 2 ಹಂಸಗಳು ಒಪ್ಕೊಂಡ್ಬಿಟ್ಟು ಅವು ದಡಕ್ಕೆ ಬರುತ್ತವೆ. ದಡಕ್ಕೆ ಅಂತಂದರೆ ಆ ಪಾಂಡಿಂದ ಅಥವಾ ಕೊಳದಿಂದ ಮೇಲಕ್ಕೆ ಬರುತ್ತವೆ. ಬಂದೇನು ಮಾಡಿದ್ವು, ಒಂದು ಉದ್ದವಾದಂತಹ ಒಂದು ಕಡ್ಡಿಯನ್ನು ಅಥವಾ ಕೋಲನ್ನು ತಗೊಂಡು ಬರ್ತವೆ. ಹೆಕ್ಕಿ ತಂದವು ಅಂದರೆ, ಹೆಕ್ಕಿ ಅಂದರೆ ಆರಿಸ್ಕೊಳ್ಳೋದು ಅಂತ, ಅಲ್ಲೆಲ್ಲೋ ಇದ್ದಿದ್ದನ್ನು ಆರಿಸಿ ತೊಗೊಂಡು ಬರುತ್ತವೆ. ಆಮೆಯನ್ನು ಕೋಲ ಮಧ್ಯೆ ಕಚ್ಚು ಎಂದವು. ಆಮೆಗೆ ಹೇಳುತ್ತವೆ ಅವು 2 ಹಂಸಗಳು, ನೀನು ಆ ಕೋಲನ ಮಧ್ಯದಲ್ಲಿ ಕಚ್ಚಿ ಬಾಯಿನಲ್ಲಿ ಗಟ್ಟಿಯಾಗಿ ಹಿಡ್ಕೋ. ಅತ್ತ ಇತ್ತ ಕೊಕ್ಕಿನಲ್ಲಿ ಎತ್ತಿಕೊಂಡವು. ಆಮೆಗೆ ಏನು ಹೇಳಿದ್ವಿ, ನಿನ್ನ ಬಾಯಿಂದ ಆ ಕಡ್ಡಿಯಲ್ಲಿ ಮಧ್ಯಭಾಗವನ್ನು ನೀನು ಗಟ್ಟಿಯಾಗಿ ಕಚ್ಚಿ ಹಿಡ್ಕೋ, ನಾವು ನಿನ್ನನ್ನು ಹಕ್ಕಿಯಂತೆ ಆರಿಸ್ತೀವಿ ಅಂತ ಹೇಳುತ್ತೆ. ಆಮೇಲೆ ಈ 2 ಹಂಸಗಳೇನು ಮಾಡಿದ್ವು, ಆ ಕಡೆ ಒಂದು ಹಂಸ ಈ ಕಡೆ ಒಂದು ಹಂಸ ಆ ಕಡ್ಡಿಯನ್ನು ತಮ್ಮ ಬಾಯಿನಲ್ಲಿ ಕಚ್ಚಿ ಹಿಡಿದು. ಈಗ 3ನೇ ಪದ್ಯಕ್ಕೆ ಹೋಗೋಣವಾ. ಕಾಲು ಕೊಟ್ಟು ರೆಕ್ಕೆ ಬಡಿದು ಹಾರತೊಡಗಿದವು. ಹಂಸಗಳೇನು ಮಾಡ್ತವೆ ಅವಾಗ, ಅವು ರೆಕ್ಕೆ ಬಡಿತಾ ಆಕಾಶದಲ್ಲಿ ಹಾರೋದಕ್ಕೆ ಪ್ರಾರಂಭ ಮಾಡಿದ್ವು. ಮಧ್ಯದಲ್ಲಿ ಆಮೆ ಏನು ಮಾಡ್ತಿತ್ತು, ಗಟ್ಟಿಯಾಗಿ ಕಡ್ಡಿಯನ್ನು ಕಚ್ಕೊಂಡಿತ್ತು, ಇಲ್ಲಾಂದರೆ ಬಿದೋಗ್ಬಿಡುತ್ತಲ್ಲ, ತಪ್ಪಂತ ಬಿದೋಗ್ಬಿಡುತ್ತೆ. ಸೊ ಹಾಗಾಗಿ ಅದು ಗಟ್ಟಿ ಕಚ್ಕೊಂಡಿತ್ತು. ಯಾಕೆ? ತನ್ನ ಸ್ನೇಹಿತರನ್ನ ಮಾತನ್ನ ಕೇಳಿತ್ತದು, ಗಟ್ಟಿಯಾಗಿ ಕಚ್ಕೊಂಡಿತ್ತು. ಬಾನಿನಲ್ಲಿ ಆಮೆಯಣ್ಣ ಸಾಗತೊಡಗಿತು. ಬಾನಲ್ಲಿ ಅದು ಆಮೆ ಹಾರ್ತಾ ಹೋಯಿತು. ತಂಪ ಗಾಳಿ ಮೋಡ ಕಂಡು ಹರುಷಗೊಂಡಿತು. ಅದಕ್ಕೆಷ್ಟು ಖುಷಿಯಾಗಬೇಡ, ಗಾಳಿಯಲ್ಲಿ ಮೇಲೆ ಹಾರ್ತಾ ಇದ್ದೀನಿ, ತಂಪಾಗಿದೆ ಅಂತೇಳಿ ಬಹಳ ಖುಷಿಯಾಯಿತು. ಸನಿಹದಿಂದ ಸೂರ್ಯನನ್ನು ಕಂಡೆನೆಂದಿತು. ಅಯ್ಯೋ, ಸೂರ್ಯ ನನ್ನ ಹತ್ರನೇ ಇದ್ದಾನಲ್ಲ ಅಂತ ಹೇಳಿ ಅದು ಬಹಳ ಆಸೆಯಿಂದ ಖುಷಿಗೊಂಡಿತು. ಈಗ ನೆಕ್ಸ್ಟ್ ಇನ್ನೊಂದು ಪದ್ಯಕ್ಕೆ ಹೋಗೋಣ. ಇತ್ತ ಬಯಲಿನಲ್ಲಿ ಪಡ್ಡೆ ಹುಡುಗರಿದ್ದರು,
ಪಡ್ಡೆ ಹುಡುಗರು ಅಂತಂದರೆ ಈ ಚುಡಾಯಿಸರು ಒಂದು ಚಿಕ್ಕ ಚಿಕ್ಕ ಮಕ್ಕಳುಗಳು ಅವರೆಲ್ಲ ಇರ್ತಾರಲ್ಲ ಚೇಷ್ಟೆ ಮಾಡೋಂಥವು. ಆ ಕಡೆ ಒಂದು ಬದಿಯಲ್ಲಿ ಮಕ್ಕಳುಗಳು ಆಟ ಆಡ್ತಾಯಿದ್ವು. ಹಾರುತ್ತಿರುವ ಆಮೆಯನ್ನು ಅವರು ಕಂಡರು. ಅಲ್ಲಿ ಆಮೆ ಹಾರ್ತಾ ಇದೆಯಲ್ಲ ಅಂತೇಳಿ ಅದನ್ನು ಕಂಡುಬಿಟ್ಟು ಇವ್ರು ಏನು ಮಾಡ್ತಾರೆ, ಮೊದಲೇ ಚೇಷ್ಟೆ ಮಾಡ್ತಾರೆ ಮಕ್ಕಳು ಅಲ್ವಾ. ಆ ಹುಡುಗರೇ ಪಡ್ಡೆ ಹುಡುಗರು ಅಂತಾದಮೇಲೆ ಇನ್ಯಾವ ರೀತಿ ಚೇಷ್ಟೆ ಮಾಡ್ಬೋದು ಯೋಚನೆ ಮಾಡಿ. ಆ ಹಾರೋ ಆಮೆಯನ್ನು ಕಂಡವ್ರು ಏನು ಮಾಡಿದ್ರು, ಬೀಳಬೇಕು ಆಮೆಯಣ್ಣ ಎಂದುಕೊಂಡರು. ಆಮೆ ಬೀಳಬೇಕು ಕಣೋ, ದಾಪ್ ಅಂತ ಅದು ಬಿದ್ರೇನೆ ಕಣೋ ಚೆನ್ನಾಗಿರುತ್ತೆ ಅಂತ ಒಬ್ರಿಗೊಬ್ರು ಚುಡಾಯಿಸ್ಕೊಂಡು ಅಂದರೆ ಕಿಟ್ಲೆ ಮಾಡಿಕೊಂಡು ಹೇಳ್ತಾ ಇರ್ತಾರೆ. ಕಲ್ಲು ಹಾರುತ್ತಿದೆ ಎಂದು ಕಿರುಚಿಕೊಂಡರು. ಆಮೆ ಮೇಲ್ಗಡೆ ಶೆಲ್ಲಿರುತ್ತಲ್ವ, ಅದು ಕಲ್ಲು ಥರ ಕಾಣಿಸುತ್ತೆ ಅಲ್ವ. ಸೊ ಅದಕ್ಕೆ ಇವ್ರು ಏನು ಮಾಡಿದ್ರು ಮಕ್ಕಳು, ಆಮೆಗೆ ಏನಾದರೂ ಮಾಡಿ ರೊಚ್ಚಿಗೆ ಎಬ್ಸಿದ್ರೆ ಅದು ಬಾಯಿ ಬಿಟ್ಬಿಟ್ಟು ದಪ್ಪ ಅಂತ ಕೆಳಗೆ ಬೀಳುತ್ತೆ ಅಂತ ಹೇಳಿ ಅವ್ರೇನು ಮಾಡಿದ್ರು, ಕಲ್ಲು ಹಾರ್ತಿದೆ ನೋಡ್ರು ಆಕಾಶದಲ್ಲಿ ಅಂಥೇಳಿ ಕಿರ್ಚ್ಕೊಂಡ್ರು. ಮೇಲೆ ಬಾನಿನಲ್ಲಿ ಆಮೆ ಸಿಟ್ಟುಗೊಂಡಿತು. ಬಾನಲ್ಲಿ ಹಾರ್ತಾ ಇದ್ದಂಥ ಆಮೆಗೆ ಬಹಳ ಕೋಪ ಬಂದುಬಿಡತ್ತೆ. ಕೋಲು ಕೈಯಲ್ಲಿ ಹಿಡಿದುಕೊಂಡು ಬೈಯತೊಡಗಿತು. ಅದು ಸುಮ್ಮನೆ ಬೈಬೇಕು ಅಂತೇಳಿ ಬಾಯಿ ಬಿಟ್ಟಿದ್ರೆ ಅದೇನಾಗ್ತಿತ್ತು, ಕೆಳಗಡೆ ಧೋಪ್ ಅಂತ ಬಿದ್ದೋಗೋದು. ಅದೆಷ್ಟು ಬುದ್ಧಿವಂತಿಕೆಯಿಂದ ಮಾಡ್ತು ಅಂದರೆ, ಜಾಣತನ ಅಂದರೆ ಇಲ್ಲಿ ತೋರಿಸ್ತಾ ಇದ್ರು ಜಾಣತನನ. ಬಾಯಿ ಬಿಡೋಕ್ಕೆ ಮುಂಚೆ ಅದು ಕೈನಲ್ಲಿ ಆ ಕಡ್ಡಿಯನ್ನು ಹಿಡ್ಕೊಂಡು ಆಮೇಲೆ ಬಾಯಿ ಬಿಟ್ಟು ಅದೇನು ಮಾಡುತ್ತೆ, ಹೊಟ್ಟೆ ಕಿಚ್ಚನೆಂದು ನೀವು ಬಿಟ್ಟಿರೆಂದಿತು. ಯಾವತ್ತು ನೀವು ಈ ಹೊಟ್ಟೆ ಕಿಚ್ಚನ ಬಿಡ್ತೀರಿ, ನಾನು ಮೇಲೆ ಹಾರ್ತಾ ಇದ್ದೀನಿ ಅನ್ನೋದು ನಿಮಗೆ ಹೊಟ್ಟೆ ಕಿಚ್ಚು ಅಲ್ವಾ, ಅಂಥ ಹೊಟ್ಟೆ ಕಿಚ್ಚನ ಯಾವತ್ತು ಬಿಡ್ತೀರಿ ನೀವು ಅಂತೇಳಿ ಚೆನ್ನಾಗಿ ಬೈಯುತ್ತೆ. ಮತ್ತೆ ಕೋಲು ಬಾಯಲ್ಲಿ ಹಿಡಿದು ಟಾಟಾ ಎಂದಿತು. ಮತ್ತೆ ಅದೇನು ಮಾಡ್ತಾ ಕೈ ಬಿಟ್ಬಿಟ್ಟು ಬಾಯಿನಲ್ಲಿ ಆ ಕಡ್ಡಿಯನ್ನು ಗಟ್ಟಿಯಾಗಿ ಹಿಡ್ಕೊಂಡು ಆ ಹುಡುಗರಿಗೆ ಟಾಟಾ ಮಾಡಿಬಿಡುತ್ತೆ, ಬಾಯ್ ಬಾಯ್ ಅಂತೇಳಿ ಹೇಳುತ್ತೆ. ಪಡ್ಡೆ ಹುಡುಗರೆಲ್ಲ ಇಲ್ಲಿ ಬೆಪ್ಪರಾದರು. ಆ ಪಡ್ಡೆ ಹುಡುಗರು ಅಲ್ಲಿದ್ದಂಥ ಚೇಷ್ಟೆ ಮಾಡೋ ಹುಡುಗರುಗಳಿಗೆಲ್ಲ ಏನಾಗುತ್ತೆ, ಬೆಪ್ಪರಾದರು. ಬೆಪ್ಪರು ಅಂದರೆ ಮೂರ್ಖರಾಗ್ಬಿಟ್ರು. ಅಯ್ಯೋ ನಾವು ಯಾಕಾರ ಇದಕ್ಕೆ ನಾವು ಚೇಷ್ಟೆ ಮಾಡೋಕ್ಕೆ ಹೋದ್ವಪ್ಪ, ನಾವೇ ಮೂರ್ಖರಾಗ್ಬಿಟ್ವಲ್ಲ ಅಂಥೇಳಿ ಅಂದ್ಕೊತಾರೆ. ತಪ್ಪನ್ನರಿತುಕೊಂಡು ಎಲ್ಲ ತೆಪ್ಪಗಾದರು. ಅಯ್ಯೋ ನಾವು ಮಾಡಬಾರ್ದಾಗಿತ್ತು ಈ ರೀತಿ ತಪ್ಪನ್ನು, ನಾವು ತಪ್ಪು ಮಾಡಿಬಿಟ್ವಿ ಅಂತ ಹೇಳಿ ಅವ್ರು ಮಾಡಿದಂತಹ ತಪ್ಪು ಅವರಿಗೆ ಅರಿವಿಗೆ ಬಂತು. ಆವತ್ತಿಂದ ಬೇರೆಯವರಿಗೆ ಅವರು ಚುಡಾಯಿಸೋದನ್ನು ಅಥವಾ ಬೇರೆಯವರಿಗೆ ಚೇಷ್ಟೆ ಮಾಡೋದನ್ನು ನಿಲ್ಲಿಸಿದ್ರು ಅಂತ ಕಾಣುತ್ತೆ. ಇದರಲ್ಲಿ ಕೊಟ್ಟಿಲ್ಲ, ಆದರೂ ನನಗನ್ಸೋ ಮಟ್ಟಿಗೆ ಯಾರಿಗಾದರೂ ಒಂದು ಸರಿ ತಮ್ಮ ತಪ್ಪಿನ ಅರಿವಾಯಿತು ಅಂತಂದರೆ ಕೆಲವರು ತಿದ್ಕೊಳ್ಳುವಂಥ ಚಾನ್ಸಸ್ಸು ತುಂಬ ಇರುತ್ತೆ. ಆದರೆ ಇನ್ನು ಕೆಲವರು ಅಯ್ಯೋ ಅಂದರೆ ಅನ್ಕೊತಾರೆ, ನಮ್ಮ ಚೇಷ್ಟೆ ನಮ್ಮ ಆಟ ನಾವು ಮಾಡ್ಕೊಂಡು ಹೋಗೋಣ ಅನ್ನೋರು ಇರ್ತಾರೆ. ಮೇಬಿ ಈ ಹುಡುಗರು ಅವ್ರ ತಪ್ಪನ್ನು ತಿದ್ದುಕೊಂಡ್ರು ಅಂತಲೇ ತಿಳ್ಕೊಳ್ಳೋಣ. ಯಾಕೆ ಅಂದರೆ ನಾವು ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ಅಲ್ವಾ. ಸೊ ಹಾಗಾಗಿ ಇವ್ರ ತಪ್ಪನ್ನು ತಿದ್ದುಕೊಂಡ್ರು ಅಂತ. ಈಗ ಮಕ್ಕಳಿಗೆ ನಿಮಗೆ ಪದ್ಯ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅಂದ್ಕೊಳ್ಳೇಬೇಕಲ್ಲ, ಪರಿಸ್ಥಿತಿ ಹಾಗೇ ಇದೆ. ನಿಮಗೆ ಅರ್ಥವಾಗುತ್ತೋ ಬಿಡ್ತು ಅನ್ನೋದು ನನಗೆ ಗೊತ್ತಿಲ್ಲ. ಆದಷ್ಟು ನನ್ನ ಪ್ರಯತ್ನವನ್ನು ನಾನು ಮಾಡ್ತಾಯಿದ್ದೀನಿ, ನಿಮಗೆ ಮುಟ್ಸೋಂಥ ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ ಅಂತ ನನಗನ್ನಿಸಿದೆ. ಅನಿಸೋದೇನೋ ನಾನು ಅಂದ್ಕೊಂಡೇ ಇದ್ದೀನಿ, 100% ನಾನು ನಿಮಗೆ ಮುಟ್ಟಿಸ್ತಾ ಇದ್ದೀನಿ ಅಂತ. ಆದರೆ ನೀವು ಈ ವಿಡಿಯೋ ನೋಡಬೇಕು, ಈ ಪಾಠವನ್ನು ಕೇಳಿಸ್ಕೊಳ್ಬೇಕು. ಪಾಠನೋ ಪದ್ಯನೋ ನಾವು ಏನು ಕಳಿಸ್ತೀವೋ ಅದನ್ನು ಕೇಳಿಸ್ಕೊಳ್ಬೇಕು. ಆವಾಗಲೇ ಅದು ನಿಮಗೆ ಮುಟ್ಟೋದು. ನೀವೇನು ಕೇಳಿಸ್ಕೊಳ್ಳೋದು ಹೋದರೆ ನಿಮಗೆ ಹೇಗೆ ಮುಟ್ಟತ್ತೆ ಹೇಳಿ ಅಲ್ವಾ. ಕ್ಲಾಸಲ್ಲಿ ಪ್ರೆಸೆಂಟ್ ಇದ್ರೇ ಕಲಿಯೋದು, ಆಬ್ಸೆಂಟ್ ಇದ್ರೆ ಇನ್ನೇನು ಕಲಿತೀರಿ. ಈಗ ನೀವು ವಿಡಿಯೋ ನೋಡಲಿಲ್ಲ ಅಂದರೆ ಅಲ್ಲಿಗೆ ನೀವು ಆಬ್ಸೆಂಟ್ ಅಂತಲೇ ಲೆಕ್ಕ, ನಿಮಗೇನು ಪಾಠ ಬರೋಲ್ಲ ಅಂತಲೇ ಲೆಕ್ಕ, ಹೌದಲ್ವಾ. ಸೊ ಹಾಗಾಗಿ ವಿಡಿಯೋಗಳನ್ನು ವಾಚ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಿಮಗೆ ಇಷ್ಟ ಆಯಿತು ಅಂತಂದರೆ ಆ ವಿಡಿಯೋಗಳನ್ನ ಲೈಕ್ ಮಾಡಬೇಕು ನೀವು. ಬರೀ ಕೆಲವರಂತೂ ನೋಡೋದೇ ಇಲ್ಲ. ಎಷ್ಟೋ ಸರ್ತಿ ನಾವು ಹಾಕಿರ್ತೀವಿ, ವ್ಯೂ ಎಲ್ಲ 1-2 ಬರುತ್ತೆ. ಯಾಕೆ, ಎಷ್ಟೊಂದು ಮಕ್ಕಳಿದ್ದೀರಿ, ಹೆಚ್ಚು ಕಡಿಮೆ 50 ಜನ ಇದ್ದೀರಿಪ್ಪ. ನೀವು ನೋಡೋದಕ್ಕೇನು, ನಿಮಗೆ ವಿಡಿಯೋಗಳನ್ನ ನೋಡದೆ ಹೋದರೆ ಹೇಗೆ ನೀವು ಕಲಿತೀರಿ ಹೇಳಿ. ಸರ್ಕಾರ ನಿಮಗೆ ಫ್ರೀ ಪ್ರಮೋಷನ್ ಕೊಡಬಹುದು, ಆದರೆ ಪುಕ್ಕಟೆ ಸಿಕ್ಕಿದ್ದು ಯಾವತ್ತು ತನಕ ಬಹಳ ಇರುತ್ತೆ ಹೇಳಿ. ಬಹಳ ಹೊತ್ತಿರುತ್ತೋ ನಮ್ಮ ಹತ್ರ ಇಲ್ಲ. ಸುಮ್ಮನೆ ನೀವು ಮುಂದಕ್ಕೆ ಹೋಗ್ತೀರಿ ಹೊರತು ಆದರೆ ತಲೆಯಲ್ಲಿ ಯಾವುದೇ ರೀತಿಯಾದಂತಹ ಬುದ್ಧಿ ನಿಮಗೆ ಬಂದಿರಲ್ಲ, ಆ ಪಾಠದ ಬಗ್ಗೆ ಜ್ಞಾನ ನಿಮಗೆ ಬಂದಿರೋದಿಲ್ಲ. ಸೊ ಕೆಲವೊಂದು ಪಾಠಗಳಲ್ಲಿ ಜಾಣ್ಮೆತನ ಇದೆಯಲ್ಲ, ಏನೇನು ಹೇಳ್ಕೊಡ್ತೀನಿ ಅಲ್ವಾ, ಅಂಥದ್ದೆಲ್ಲ ನೀವು ತಲೆಯಲ್ಲಿ ಕಲ್ತಿರಬೇಕು, ತಲೆಯಲ್ಲಿ ಇರಬೇಕದು. ಅದಿದ್ದರೆ ಮಾತ್ರ ನೀವು ಮುಂದಕ್ಕೆ ಹೋಗಿನೂ ಪ್ರಯೋಜನ. ಇಲ್ಲದೆ ಹೋದರೆ ಸುಮ್ಮನೆ ಫ್ರೀ ಪ್ರಮೋಷನ್ ಅಂತ ಹೋಗಿಬಿಟ್ಟು ಹಿಂದಿಂದೇನೂ ಗೊತ್ತಿಲ್ಲ ಮುಂದಕ್ಕೆ ಹೋಗಿಬಿಟ್ಟಿದ್ದೀವಿ. ಅಂದರೆ ನಾವು ನಡೆದು ಬಂದರೆ ಮಾತ್ರ ದಾರಿ ಹೇಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ಸುಮ್ಮನೆ ನಾವು ಏರೋಪ್ಲೇನಲ್ಲೋ ಎಲ್ಲೋ ಹೋಗಿಬಿಟ್ಟು ಇನ್ನೊಂದು ಜಾಗದಲ್ಲಿ ಇಳಿದಾಗ ನಾವು ಆ ದಾರಿ ಹೇಗಿತ್ತು ಅನ್ನೋದೇ ನಮಗೆ ಗೊತ್ತಾಗಲ್ಲ. ಯಾಕಂದರೆ ನಾವು ಆಕಾಶ ಮಾರ್ಗದಲ್ಲೋ ಇನ್ನೆಲ್ಲೋ ಯಾರ ಸಹಾಯದಿಂದನೂ ಆ ಜಾಗಕ್ಕೆ ಹೋಗಿ ತಲುಪಿಬಿಟ್ಟಿರ್ತೀವಿ ಅಲ್ವಾ. ಈಗ ಸರ್ಕಾರ ಮಾಡಿರೋದು ಅದೇನೇ, ಫ್ರೀ ಪ್ರಮೋಷನ್ ಕೊಡಿ ಅಂತ ಹೇಳ್ತಾ ಇದೆ. ಆದರೆ ಫ್ರೀ ಪ್ರಮೋಷನ್ ನಮಗೇನು ಕೊಡೋದಕ್ಕೇನು ತೊಂದರೆ ಇಲ್ಲ. ಆದರೆ ಪುಕ್ಕಟೆಯಾಗಿ ನೀವು ಮುಂದಿನ ತರಗತಿಗೆ ಹೋದರೂ ಕೂಡ ಅಂದರೆ ಫ್ರೀ ಪ್ರಮೋಷನ್ ಅಂತ ನಾನು ಹೇಳ್ತಾ ಇರೋದು. ಪುಕ್ಕಟ್ಟೆ ಅಂದರೆ ಇನ್ಯಾವುದರ ಅರ್ಥನೂ ಅಲ್ಲ ಇದು. ಅಂದರೆ ಗೌರ್ಮೆಂಟು ಎಕ್ಸಾಮ್ ಇಲ್ಲದೆ ಕೊಡಬಹುದು ಅಂತ ಹೇಳುತ್ತಲ್ಲ, ಅದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಸೊ ನೀವು ಮುಂದಿನ ತರಗತಿಗೆ ಹೋದರೂ ಕೂಡ ಹಿಂದಿನ ತರಗತಿದ್ದೇ ಏನು ಕಲ್ತಿಲ್ಲ ಅಂದರೆ ಇನ್ನು ಮುಂದಿನ ತರಗತಿನೇ ಹೇಗೆ ಕಲಿಯೋಕ್ಕಾಗತ್ತೆ ಅಲ್ವಾ ಮಕ್ಕಳ. ಸೊ ಹೀಗಾಗಿ ದಯವಿಟ್ಟು ಎಲ್ಲ ಟೀಚರ್ಸು ಕಳಿಸ್ತಕ್ಕಂತಹ ವಿಡಿಯೋಗಳನ್ನು ನೋಡಿ ಪಾಠಗಳನ್ನು ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಗಿಲ್ಲ ಅಂತಂದರೆ ನೀವು ಕಮೆಂಟ್ಸ್ ಮಾಡಿ ಅಥವಾ ನಮ್ಮ ಹತ್ರ ಕೇಳ್ಕೊಳ್ಳಿ.
ಮೆಸೇಜ್ ಹಾಕಿ ಮ್ಯಾಮ್ ಅರ್ಥ ಆಗಿಲ್ಲ ಅಂತ, ಇನ್ನೊಮ್ಮೆ ಬೇಕಾದ್ರೆ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ. ಅರ್ಥ ಆಯ್ತಲ್ಲ ಮಕ್ಕಳ? ಸೊ ಹೀಗಾಗಿ ದಯವಿಟ್ಟು ಯಾರೂ ನೀವು ಇದನ್ನು ಕಲಿದೇ ಇರಬೇಡಿ. ಎಲ್ಲರೂ ಕೂಡ ವಿಡಿಯೋನ ನೋಡಬೇಕು, ಕಲಿಬೇಕು. ಕಲಿತ ನಂತರ ಮುಂದಿನ ವಾರದಲ್ಲಿ ನಾನು ನಿಮಗೆ ಇದರ ಒಂದು ನೋಟ್ಸ್ನ ಕಳಿಸ್ಕೊಡ್ತೀನಿ. ಅದನ್ನು ನಿಮ್ಮ ಕ್ಲಾಸ್ ವರ್ಕಲ್ಲಿ ಬರೀಬೇಕಾಗತ್ತೆ. ಓಕೆನಾ ಮಕ್ಕಳ? ಈಗ ಇದೇ ಈ ಒಂದು ಫಸ್ಟ್ ಸೆಮಿಸ್ಟರ್ಗೆ ಕೊನೆಯ ಪಾಠ ಆಗಿರುತ್ತೆ. ಮುಂದೆ ಮಾಡ್ತಕ್ಕಂಥದ್ದು ನಿಮ್ಮ ಫಸ್ಟ್ ಸೆಮಿಸ್ಟರ್ ಎಕ್ಸಾಮ್ ಆದಮೇಲೆ ಇನ್ನು ಮುಂದಿನ ವೀಡಿಯೋಗಳು. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ನೋಟ್ಸ್ ಕಳಿಸ್ತೀನಿ. ಅದರ ನೆಕ್ಸ್ಟು ಬರೀ ಇನ್ನು ರಿವಿಷನ್ಸ್ ನೀವು ಮಾಡ್ಕೊತಾ ಹೋಗಬೇಕು. ಅರ್ಥ ಆಯ್ತಾ ಮಕ್ಕಳ? ಸೊ ಅಲ್ಲಿವರೆಗೂ ನೀವು ಸರಿಯಾಗಿ ಪಾಠಗಳನ್ನು ಕೇಳಿ ಕಲಿತು ಮನದಟ್ಟು ಮಾಡ್ಕೊಳ್ಳಿ. ಸುಮ್ಮನೆ ಮುಂದಿನ ತರಗತಿಗೆ ಹೋಗೋದ್ರಿಂದ ಅರ್ಥನೇ ಇಲ್ಲ. ಅರ್ಥ ಆಯ್ತಾ ಮಕ್ಕಳ? ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.